ಖಾಸಗಿ ಬಸ್ ಬೈಕ್ಗೆ ಡಿಕ್ಕಿ, ಪೊಲೀಸ್ ಠಾಣೆಯ ವಾಹನ ಚಾಲಕ ಸ್ಥಳದಲ್ಲೇ ಸಾವು. ಸ್ಥಳಕ್ಕೆ ಭೇಟಿ ಕೊಟ್ಟ ಡಿವೈಎಸ್ಪಿ, ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಚೆನ್ನೂರು ಜ್ಯುವೆಲರ್ಸ್ ಬಳಿ ಘಟನೆ. ಶ್ರೀ ಸಿದ್ಧಗಂಗಾ ಮಠದಲ್ಲಿ ನಡೆದ ಡಾ ಶ್ರೀ ಶಿವಕುಮಾರ ಸ್ವಾಮಿಗಳ 115ನೇ ಜಯಂತಿ ಹಾಗೂ ಗುರುವಂದನಾ ಮಹೋತ್ಸವದಲ್ಲಿ ಸಿದ್ದಲಿಂಗ ಶ್ರೀಗಳನ್ನ ಕಡೆಗಣಿಸಲಾಗಿದೆ ಎಂದು ಭಕ್ತರು ಅಸಮಾಧಾನ. ಕೋಲಾರ ನಗರದಲ್ಲಿ ಹಾಕಿರುವ ಜಾಹೀರಾತುಗಳಲ್ಲಿ ಕನ್ನಡ ಭಾಷೆಯನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ಕಡ್ಡಾಯವಾಗಿ ಕನ್ನಡ ಭಾಷೆ ಬಳಸಬೇಕೆಂದು ಸರ್ಕಾರದ ನಿಯಮವಿದ್ದರೂ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ಖಾಸಗಿ ಬಸ್ ನಗರಸಭೆಯ ಪೌರಾಯುಕ್ತರಾದ ಜಿಎನ್ ಚಲಪತಿ ಸಂತಾಪವನ್ನ ಸೂಚಿಸಿದ್ದಾರೆ. ಘಟನೆ ವಿಷಯ ತಿಳಿದ ತಕ್ಷಣ ಅಲ್ಲಿ ಜಮಾಯಿಸಿದ ಹಲವು ಸ್ಥಳೀಯರು ಮಾಧ್ಯಮದವರೊಂದಿಗೆ ಮಾತನಾಡಿ, ನಗರ ಭಾಗದಲ್ಲಿ ವಾಹನಗಳು ಅಡ್ಡಾದಿಡ್ಡಿ ನಿಲ್ಲಿಸಿರುವ ಕಾರಣಕ್ಕೆ ಇಂತಹ ಘಟನೆಗಳು ಸಂಭವಿಸುತ್ತಿರುತ್ತದೆ. ಹಾಗಾಗಿ ಸಂಬಂಧಪಟ್ಟ ಇಲಾಖೆಗಳು ನಗರ ಭಾಗದಲ್ಲಿ ಅಡ್ಡಾದಿಡ್ಡಿ ಹಾಗೂ ಮುಖ್ಯ ರಸ್ತೆಗಳ ಅಕ್ಕಪಕ್ಕದಲ್ಲಿ ನಿಲ್ಲಿಸುವ ವಾಹನಗಳ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಶ್ರೀ ಸಿದ್ದಗಂಗಾ ಮಠದಲ್ಲಿ ಬುಧವಾರ ನಡೆದ ಡಾ ಶ್ರೀ ಶಿವಕುಮಾರ ಸ್ವಾಮಿಗಳ 119ನೇ ಜಯಂತಿ ಹಾಗೂ ಗುರುವಂದನಾ ಮಹೋತ್ಸವದಲ್ಲಿ ಮಠಾಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿರವರನ್ನ ಶಿಷ್ಟಾಚಾರದ ಹೆಸರಿನಲ್ಲಿ ಕಡೆಗಣಿಸಲಾಗಿದೆ ಎಂದು ಭಕ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗುರುವಂದನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪೀಠಾಧ್ಯಕ್ಷರಿಗೆ ವೇದಿಕೆಯ ತುದಿಯಲ್ಲಿ ಆಸನದ ವ್ಯವಸ್ಥೆಯನ್ನ ಕಲ್ಪಿಸಿರುವುದು ಇದೀಗ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾರ್ಯಕ್ರಮದಲ್ಲಿ ಸಿದ್ದಲಿಂಗ ಶ್ರೀಗಳನ್ನ ವೇದಿಕೆಯ ತುದಿಯ ಆಸನದಲ್ಲಿ ಕುಳ್ಳಿಸಿರುವ ವಿಷಯವು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿದ್ದು, ಶ್ರೀಮಠದ ಭಕ್ತನಾಗಿ ಹಲವು ಪ್ರಶ್ನೆಗಳು ಹುಟ್ಟುತ್ತಿವೆ. ಶಿಷ್ಟಾಚಾರ ಎಂದರೇನು? ಕಾರ್ಯಕ್ರಮದ ರೂವಾರಿಗಳನ್ನೇ ಕಡೆಗಣಿಸುವುದಾ? ಇದು ಸರ್ಕಾರಿ ಕಾರ್ಯಕ್ರಮವೇ? ಇದರ ಉದ್ದೇಶವೇನು? ಇದಕ್ಕೆ ಯಾರು ಕಾರಣ? ಪೀಠಾಧ್ಯಕ್ಷರಿಗೂ ಶಿಷ್ಟಾಚಾರವೇ? ಯಾರ್ಯಾರು ಎಲ್ಲಿ ಕುಳಿತಿದ್ದಾರೆ ಎಂದು ಮಠದ ಭಕ್ತ ಉಳಿಯಾರಿನ ಎಚ್ಆರ್ ಗುರುಪ್ರಸಾದ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದಿನ ಕಾರ್ಯಕ್ರಮಗಳಲ್ಲಿ ಪೂಜ್ಯರಿಗೆ ವೇದಿಕೆಯ ಮಧ್ಯಭಾಗದಲ್ಲಿ, ಅಂದರೆ ಅತಿ ಗಣ್ಯರ ಪಕ್ಕದಲ್ಲಿ ಹಾಸನ ಮೀಸಲಿರಿಸಲಾಗುತ್ತಿತ್ತು. ಆದರೆ ಈ ಬಾರಿ ಶ್ರೀ ಸಿದ್ದಗಂಗಾ ಮಠಾಧ್ಯಕ್ಷರಿಗೆ ವೇದಿಕೆಯ ಅಂಚಿನಲ್ಲಿ ಆಸನ ನೀಡಿರುವುದು ಎಷ್ಟು ಸಮಂಜಸ? ಈ ನಡೆ ನಿಜಕ್ಕೂ ಬೇಸರ ತಂದಿದೆ. ಈ ರೀತಿಯ ನಡೆಗೆ ನಿಜಕ್ಕೂ ಪ್ರಾಯಶ್ಚಿತ ಖಂಡಿತವಾಗಿಯೂ ಆಗೇ ಆಗುತ್ತದೆ. ಕಾಲವೇ ಎಲ್ಲದಕ್ಕೂ ಉತ್ತರಿಸುತ್ತದೆ ಎಂದು ಎಚ್ಆರ್ ಗುರುಪ್ರಸಾದ್ ತಿಳಿಸಿದ್ದಾರೆ. ಮಾನ್ಯ ರಾಷ್ಟ್ರಪತಿಗಳು
ಈ ದೇಶದ ಪ್ರೇರಣಾ ಶಕ್ತಿ. ಇವರ ಆದರ್ಶ, ಇವರ ಸಾಧನೆ ಕೋಟ್ಯಾಂತರ ಭಾರತೀಯರಿಗೆ स्फूर्तिदायक। माननीय राष्ट्रपति महोदय श्री सिद्धगंगा की इस पवित्र भूमि पर आपका स्वागत करना तुमकुर को लोगों के लिए अत्यंत गौरव और सौभाग्य का क्षण है। कर्नाटकದ ಸಮಸ್ತ ಜನತೆಯ ಪರವಾಗಿ, ಶ್ರೀಮಠದ ಭಕ್ತರ ಪರವಾಗಿ, ನೆರೆದಿರುವ ಎಲ್ಲ ಭಕ್ತಾದಿ ವೃಂದದ ಪರವಾಗಿ, ಶ್ರೀಮಠದ ವಿದ್ಯಾರ್ಥಿಗಳ ಪರವಾಗಿ ತಮಗೆ ಸ್ವಾಗತವನ್ನ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖೇನ ರಾಷ್ಟ್ರಪತಿಗಳನ್ನ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಮತ್ತೋರ್ವ ಗೌರವಾನ್ವಿತ ಅತಿಥಿಗಳಾದ ಕರ್ನಾಟಕದ ರಾಜ್ಯಪಾಲರ ಸನ್ಮಿತ್ರರಿಗೆ ನಾನು ಸುಮಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮೊದಲಿಗೆ ನಮ್ಮ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮುರವರಿಗೆ ಪೂಜ್ಯ ಶ್ರೀಗಳವರು ಆಶೀರ್ವಾದದ ಮೂಲಕ ಗೌರವವನ್ನು ಸಲ್ಲಿಸಬೇಕು ಅಂತ ಪ್ರಾರ್ಥಿಸಿಕೊಳ್ತೇನೆ. ರಾಜ್ಯಪಾಲರಿಗೆ ಪೂಜ್ಯರಿಂದ ಆಶೀರ್ವಾದ. ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಭಕ್ತಿಪೂರ್ವಕ ಗೌರವ ಆಶೀರ್ವಾದದ ಮೂಲಕ ಗೌರವ ಸಮರ್ಪಣೆ. ಸನ್ಮಾನ್ಯ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ಸಚಿವರಾದ ಬಿ ಸೋಮಣ್ಣನವರಿಗೆ, ನಮ್ಮ ಗೃಹ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಅವರಿಗೆ ಗೌರವ ಸಮರ್ಪಣೆ. ಕೈಗಾರಿಕಾ ಸಚಿವರಾದ ರಾಜ್ಯದ ಕೈಗಾರಿಕಾ ಸಚಿವರಾದ ಶ್ರೀ ಎಂ ಬಿ ಪಾಟೀಲ್ ರವರಿಗೆ. ಕೋಲಾರ ನಗರದಲ್ಲಿ ಹಾಕಿರುವ ಜಾಹೀರಾತುಗಳಲ್ಲಿ ಕನ್ನಡ ಭಾಷೆಯನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ಕಡ್ಡಾಯವಾಗಿ ಕನ್ನಡ ಭಾಷೆ ಬಳಸಬೇಕೆಂದು ಸರ್ಕಾರದ ನಿಯಮವಿದ್ದರೂ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಇಂಗ್ಲಿಷ್ ಭಾಷೆಯಲ್ಲಿ ಜಾಹೀರಾತುಗಳನ್ನು ಹಾಕಲಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆ ರಾಜ್ಯಾಧ್ಯಕ್ಷ ಸೋಮಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ನಗರಸಭೆ ಅನುಮತಿಯಿಂದ ಅಳವಡಿಸಿರುವ ಜಾಹೀರಾತುಗಳಲ್ಲಿ 60% ಕನ್ನಡ ಭಾಷೆಯನ್ನ ಬಳಸಬೇಕು. ಕನ್ನಡ ಭಾಷೆಗೆ ಪ್ರಥಮ ಆದ್ಯತೆ ಕೊಡಬೇಕು. ಆದರೆ ನಗರದ ಹೃದಯ ಭಾಗದಲ್ಲಿ ಅಳವಡಿಸಿರುವ ಕೆಲವು ಖಾಸಗಿ ಜಾಹೀರಾತುಗಳಲ್ಲಿ ಕನ್ನಡ ಭಾಷೆಯನ್ನ ಕಡೆಗಣಿಸಲಾಗಿದೆ. ಜಾಹೀರಾತು ವಿಚಾರದಲ್ಲಿ ನಗರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಈಗಲಾದರೂ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಂಗ್ಲಿಷ್ ಜಾಹೀರಾತುಗಳನ್ನು ಕೂಡಲೇ ತೆರವುಗೊಳಿಸಬೇಕು. ಇಲ್ಲದಿದ್ದರೆ ನಾವೇ ಕನ್ನಡ ಭಾಷೆಯನ್ನ ಕಡೆಗಣಿಸಿರುವ ಆಂಗ್ಲ ಜಾಹೀರಾತುಗಳನ್ನು ತೆರವು ಮಾಡುತ್ತೇವೆ. ನಗರದಲ್ಲಿ ಕನ್ನಡ ಭಾಷೆ ಬಳಸದ ಆಂಗ್ಲ ಜಾಹೀರಾತುಗಳು ಇದ್ರೂ ಕಂಡು ಕಾಣದಂತಿರುವ ನಗರಸಭೆ ವಿರುದ್ಧ ಪ್ರತಿಭಟನೆ ನಡೆಸುತ್ತೇವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆ ಸೋಮಣ್ಣ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಕೋಲಾರ ನಗರದಲ್ಲಿ ನಾಮಫಲಕಗಳು ಅಡ್ವರ್ಟೈಜು ಇದಾಕಿರುವಂತಹ ಏನು ನಮ್ಮ ನಗರಸಭೆಗೆ ಸಂಬಂಧಪಟ್ಟಂತಹ ನಾಮಫಲಕಗಳು ಹಾಕುವಂಥ ಒಂದು ಬೋರ್ಡ್ಗಳಿಗೆ ಸರ್ಕಾರದ ಒಂದು ಅಧಿನಿಯಮ ಏನಿದೆ ಅಂತಂದರೆ 60% ಕನ್ನಡ ಬಳಸಲೇಬೇಕು, ಕನ್ನಡಕ್ಕೆ ಪ್ರಥಮ ಆದ್ಯತೆ ಕೊಡಲೇಬೇಕು ಅಂತ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆನೂ ಆಗಿದೆ. ಆದರೆ ನಮ್ಮ ಕೋಲಾರ ನಗರಸಭೆ ಅಧಿಕಾರಿಗಳು ಇನ್ನೂ ಎಚ್ಚೆತ್ಕೊಂಡಿಲ್ಲ ಅನಿಸ್ತತೆ. ಅವರು ಪರ್ಮಿಷನ್ ಕೊಟ್ಟಿರುವಂಥ ಬೋರ್ಡ್ಗಳಿಗೆ 1%, 2% ಕೂಡ ಕನ್ನಡ ಇಲ್ಲ. ಅಂಥವ್ರಿಗೆಲ್ಲ ಪರ್ಮಿಷನ್ ಯಾಕ್ರಿ ಕೊಡ್ತೀರಾ? ನಗರಸಭೆ ಕಮಿಷನರ್ ಅವರೇ, ಏನು ಮಾಡ್ತಾ ಇದ್ದೀರಾ? ಏನು ನೋಡ್ತಾ ಇದ್ದೀರಾ? ನಗರದಲ್ಲಿ ನೋಡ್ಬೇಕಲ್ವಾ? ನೀವು ಪರ್ಮಿಷನ್ ಕೊಟ್ಬಿಟ್ರೆ ಸುಮ್ಮನೆ ಹೇಗೆ ಗೊತ್ತಾ? ನಿಮ್ಮ ಅಧಿಕಾರಿಗಳು ಏನು ಮಾಡ್ತಾರೆ? 60% ಕನ್ನಡ ಇಲ್ಲ ಅಂತಂದ್ರೆ ಆ ನಾಮಫಲಕಗಳನ್ನು ತೆಗೆದು ಕಿತ್ತು ಕಸದ ಪಟ್ಟಿಗೆ ಹಾಕ್ರಿ. ಯಾರು ಅವ್ರಿಗೆಲ್ಲ ಪರ್ಮಿಷನ್ ಕೊಟ್ಟಂತವರು? ಇನ್ನೇನು ಮಾಡ್ತಾ ಇದ್ದೀರಾ? ಇನ್ನೇ ಏನೇನು ನೋಡ್ಬೇಕು? ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಎಲ್ಲ ಕಡೆ ಬಡ್ಕೊಳ್ತಾ ಇದೀವಿ. ಕನ್ನಡಗೆ ಮೊದಲ ಆದ್ಯತೆ ಕೊಡಿ, ಕನ್ನಡಗೆ ಮೊದಲ ಆದ್ಯತೆ ಕೊಡಿ, 60% ಕನ್ನಡ ಬಳಸಿ, 60% ಕನ್ನಡ ಬಳಸಿ ಅಂತ ಹೋರಾಟ ಮಾಡ್ತಾ ಇದೀವಿ. ಆದರೆ ನಮ್ಮ ಕೋಲಾರದ ಹೃದಯ ಭಾಗದಲ್ಲಿ ಕೆಲವೊಂದು ಪೋಸ್ಟ್ಗಳು ಹಾಕಿದಾರಲ್ಲ ಖಾಸಗಿ ವ್ಯಕ್ತಿಗಳು, ಆ ಖಾಸಗಿ ವ್ಯಕ್ತಿಗಳ ಪೋಸ್ಟರ್ಗಳಿಗೆ ನೀವು 60%
ಕನ್ನಡ ಕಡ್ಡಾಯ ಮಾಡಲಿಲ್ಲ ಅಂದ್ರೆ ನಿಮಗೆ ನಮ್ಮ ಧಿಕ್ಕಾರ, ನಿಮಗೆ ನಮ್ಮ ಧಿಕ್ಕಾರ ಇರುತ್ತೆ. ಮುಂದಿನ ದಿನಗಳಲ್ಲಿ ಇಲ್ಲ ನಾವೇ ಏಣಿ ಹಾಕೊಂಡು ಅದನ್ನ ಕೊಯ್ದು ಬಿಸಾಕಾದ್ರೂ ಬಿಸಾಕ್ತಿವಿ, ನೀವು ಅದನ್ನ ತೆರವುಗೊಳಿಸಿಲ್ಲ ಅಂತಂದ್ರೆ ನಗರಸಭೆ ಮುಂಭಾಗದಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆ ಸೋಮಣ್ಣ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ತುಮಕೂರು ಗ್ರಾಮಾಂತರ ನಿಕಟಪೂರ್ವ ಶಾಸಕರು ಸನ್ಮಾನ್ಯ ಶ್ರೀ ಡಿಸಿ ಗೌರಿಶಂಕರ್ ಅವರ ಗೃಹ ಕಚೇರಿಯಲ್ಲಿ ಜನಸಂಪರ್ಕ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ನೂರಾರು ಜನ ಸಾರ್ವಜನಿಕರು ಭಾಗಿಯಾಗಿದ್ದರು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದ ಸನ್ಮಾನ್ಯ ಡಿಸಿ ಗೌರಿಶಂಕರ್ ಅವರು ಸರ್ಕಾರಿ ಅಧಿಕಾರಿಗಳಿಗೆ ದೂರವಾಣಿಯ ಮೂಲಕ ಕರೆ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಕೊತ್ತಿಹಳ್ಳಿಯ ಪುಷ್ಪಲತಾ, ರಾಜಣ್ಣ, ವೆಂಕಟೇಶ್, ಆನಂದ್, ಗೀತಮ್ಮ ಮತ್ತು ಅನೇಕರು ಬಿಜೆಪಿ ಪಕ್ಷವನ್ನ ತೊರೆದು ಡಿಸಿ ಗೌರಿಶಂಕರ್ ಅವರ ಕಾರ್ಯವೈಖರಿಯನ್ನ ಮೆಚ್ಚಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಗೊಂಡರು. ಹಾಗೂ ಇದೇ ಸಂದರ್ಭದಲ್ಲಿ ಹಪ್ಪದತ್ತನಹಳ್ಳಿಯ ಸೋಳಮ್ಮ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮಕ್ಕೆ 20,000 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿದರು. ತದನಂತರ ಕಣಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಿಸಲಹಳ್ಳಿ ಗ್ರಾಮದ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಿಕ್ಕಣ್ಣರವರ ಕುಟುಂಬದ ಹಾಗೂ ಗ್ರಾಮದ ಮಂಜುನಾಥ್ ರವರ ಜೊತೆ ಪಾಲ್ಗೊಂಡರು. ತದನಂತರ ನಾಣಿಕೆರೆ ಗೊಲ್ಲರಹಟ್ಟಿಯ ಗಂಗಣ್ಣ ಅವರ ಮತ್ತು ಪಕ್ಷದ ಕಾರ್ಯಕರ್ತರ ಜೊತೆ ಹಾಲಪ್ಪ, ಕಬ್ಬಾಳಮ್ಮ, ಕಾಳಗಟ್ಟಮ್ಮನವರ ಉತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ನಾಡಿಗೆ ಒಳಿತಾಗಲೆಂದು ಪ್ರಾರ್ಥಿಸಿದರು. ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರ 55ನೇ ಆರಾಧನಾ ಮಹೋತ್ಸವದ ಅಂಗವಾಗಿ ಶ್ರೀಮಠದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ನೆರವೇರಿದವು. ಬೆಳಗ್ಗೆ ಎಸ್ಜಿಎಸ್ ವಿದ್ಯಾಪೀಠದ ವಿದ್ಯಾರ್ಥಿಗಳು ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ತೈಲ ಅಭ್ಯಂಜನ ಹಾಗೂ ಆರತಿ ನೆರವೇರಿಸಿ ಗೌರವವನ್ನು ಸಲ್ಲಿಸಿದರು. ಇದೇ ವೇಳೆ ಶ್ರೀಮಠದ ಸಿಬ್ಬಂದಿ ಗುರುವಂದನೆ ಮತ್ತು ಪುಷ್ಪವೃಷ್ಟಿ ಮೂಲಕ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸಿದರು. ನಂತರ ಶ್ರೀ ಸುಜೀಂದ್ರ ತೀರ್ಥ ಸ್ವಾಮೀಜಿಯವರು ಆರಾಧನಾ ಮಹೋತ್ಸವದ ಅಂಗವಾಗಿ ಆಯೋಜಿಸಲಾದ ಉಚಿತ ನೇತ್ರ ಶಿಬಿರವನ್ನು ಉದ್ಘಾಟಿಸಿದರು. ಈ ಸೇವಾ ಕಾರ್ಯದ ಮೂಲಕ ಭಕ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ಸೇವೆ ಒದಗಿಸಲಾಯಿತು. ಕಾರ್ಯಕ್ರಮದ ಬಳಿಕ ಭಕ್ತರಿಗೆ ವೃಕ್ಷ ಪ್ರಸಾದ ವಿತರಣೆ ಮಾಡಲಾಗಿದ್ದು ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಯಿತು.
ಜಿಲ್ಲಾಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ 21 ಅಡಿ ಎತ್ತರದ ಕಂಚಿನ ಪ್ರತಿಮೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಕೊತ್ತೂರು ಮಂಜುನಾಥ್, ಎಂಎಲ್ಸಿ ಅನಿಲ್ ಕುಮಾರ್ ಮತ್ತು ಜಿಲ್ಲಾಧಿಕಾರಿ ಎಂಆರ್ ರವಿರವರ ನೇತೃತ್ವದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಂದ್ಬಿಡಿ ನೀವು ಸೈಡಿಗೆ ಎಲ್ಲ ಕಾಣುತ್ತೆ. ಸೂಪರ್ ಚೆನ್ನಾಗಿ ಹೊಡೆದಿದೆ. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಂ ಶ್ರೀನಿವಾಸ್ ಮಾತನಾಡಿ, ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕೆಂಬುದು ಹಲವರ ಕನಸಾಗಿತ್ತು. ಅದರಂತೆ ಡಿಸಿ ಸೇರಿದಂತೆ ಹಲವು ಅಧಿಕಾರಿಗಳ ಜೊತೆ ಪ್ರಸ್ತಾಪ ಮಾಡಿ ಜಿಲ್ಲೆಯ ಶಾಸಕರ ಜೊತೆ ಮಾತನಾಡಿದೆ. ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ನಿರ್ಮಾಣ ಮಾಡಲು ಇಂದು ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆದಿದೆ. ಶಾಸಕ ಕೊತ್ತೂರು ಮಂಜುನಾಥ್ ರವರ 25 ಲಕ್ಷ ರೂಪಾಯಿ, ಎಂಎಲ್ಸಿ ಅನಿಲ್ ಕುಮಾರ್ 25 ಲಕ್ಷ ರೂಪಾಯಿ, ನಗರಸಭೆಯಿಂದ 30 ಲಕ್ಷ ರೂಪಾಯಿ ಕೂಡ, ಇಲಾಖೆಯಿಂದ 10 ಲಕ್ಷ, ಕೋಮಲ್ನಿಂದ 15 ಲಕ್ಷ ರೂಪಾಯಿ ಹಾಗೂ ತಾಲೂಕಿನ ಗ್ರಾಮ ಪಂಚಾಯಿತಿಗಳಿಂದ 25 ಲಕ್ಷ ರೂಪಾಯಿ ಮತ್ತು ಸಂಘ ಸಂಸ್ಥೆಗಳಿಂದ ಅನುದಾನ ನೀಡಿದ್ದು, ಇನ್ನು 3-4 ತಿಂಗಳಲ್ಲಿ ಡಿಸಿ ಆವರಣದಲ್ಲಿ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ನಿರ್ಮಾಣ ಮಾಡುವುದಾಗಿ ಭರವಸೆಯನ್ನ ನೀಡಿದರು. ಏನು ಡಾಕ್ಟರ್ ಬಿ ಆರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಎಲ್ಲರಲ್ಲೂ ಕೂಡ ಕೂಗಿತ್ತು. ಅದರಂತೆ ನಾನು ಬಂದ ಮೇಲೆ ನನಗೂ ಕೂಡ ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ನೋಡಿದಾಗ ನನಗೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಇರಬಾರ್ದು ಅಂತ ಹೇಳಿದಾಗ, ಈಗಿರ್ತಕ್ಕಂಥ ಈ ಕಾರ್ಯಕ್ರಮದ ರೂವಾರಿಗಳು ಆಗಿರ್ತಕ್ಕಂಥ ಮನೆ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಎಂಆರ್ ರವಿ ಸರ್ ಅವರು ಪ್ರಸ್ತಾಪ ಮಾಡಿದಾಗ ನಾನು ಅದನ್ನು ಯೋಚನೆ ಮಾಡುತ್ತಿದ್ದೆ. ಒಳ್ಳೆಯ ಕೆಲಸ ಆಯಿತು, ಮಾಡೋಣ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಈ ಪ್ರಕ್ರಿಯೆಗಳೆಲ್ಲ ಪ್ರಾರಂಭವಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ಜೊತೆಗೆ ಇಲ್ಲಿ ನಮ್ಮ ಶಾಸಕರು, ಮಾನ್ಯ ಶಾಸಕರಾದ ಕೊತ್ತೂರು ಮಂಜನವರು, ಅನಿಲನವರು ಕೂಡ ಇದಕ್ಕೆ ಕೈ ಜೋಡಿಸಿ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಸಹಕಾರಕ್ಕೆ ಅನುದಾನದಿಂದ ನೀವು ಪ್ರಾರಂಭ ಮಾಡಿ ಅಂತ ಮಾಡಿದ ಮೇಲೆ ನಮಗೂ ಕೂಡ ಒಂದು ಇದಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ನಾವು ಕೂಡ ಅಪರ ಜಿಲ್ಲಾಧಿಕಾರಿಗಳ ಒಂದು ಅಧಿಕಾರಿಗಳ ಸಮಿತಿಯನ್ನು ಮಾಡಿ ಏನು ಕೋಲಾರ ಜಿಲ್ಲಾಡಳಿತವನ್ನು ಡೌನ್ ಇರತಕ್ಕಂಥದ್ದು ಏನು ರಸ್ತೆ ಹೈವೇ ಏನು ಹೆದ್ದಾರಿ ಇದೆ ಅದರ ಮೇಲ್ಭಾಗ ಅಲ್ಲಿವರೆಗೂ ಕೂಡ ಒಂದು ಇದನ್ನು ಮಾಡಿ ಅಲ್ಲಿ ಅದನ್ನು ಮೇಲೆ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಇವತ್ತು 21 ಅಡಿಗಳ ಎತ್ತರ ಇರತಕ್ಕಂಥ ಒಂದು ಕಂಚಿನ ಪ್ರತಿಮೆಯನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಗುದ್ದಲಿ ಪೂಜೆಯನ್ನು ಇವತ್ತು ನೆರವೇರಿಸಿದ್ದಾರೆ. ಹಾಗಾಗಿ ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳೇ 1.5 ಕೋಟಿ ಆಗುತ್ತೆ ಅಂತೇಳಿ ಈಗಾಗಲೇ ಹಣದ ಕೂಡ ಏನು ಅನುದಾನದ ಕೊರತೆ ಇಲ್ಲದೆ ಈಗಾಗಲೇ ನಮಗೆ 1,05 ಲಕ್ಷಗಳ ಅನುದಾನ ಈಗಾಗಲೇ ನಮಗೆ ಲಭ್ಯತೆ ಇದೆ. ಮಾನ್ಯ ಶಾಸಕರು ಕೊತ್ತೂರು ಮಂಜಣ್ಣವರು 25 ಲಕ್ಷ ಕೊಟ್ಟಿದ್ದಾರೆ, ವಿಧಾನ ಪರಿಷತ್ ಅನಿಲನವರು 25 ಲಕ್ಷ ಕೊಟ್ಟಿದ್ದಾರೆ, ಮತ್ತು ಮಾನ್ಯ ಅದರ ಆಡಳಿತಾಧಿಕಾರಿಗಳು ಏನು CMC ಪೌರ ಇಲಾಖೆ ಕೋಲಾರ ಅವರ ಇದು ಆಡಳಿತಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ 30 ಲಕ್ಷವನ್ನು ಕೊಡಿಸಿದ್ದಾರೆ. ಇನ್ನೂ ಕೂಡ KMF ಇಂದ ಮತ್ತು ನಮ್ಮ ಕೂಡಾಯಿಂದ ಮತ್ತು ಪಟ್ಟಣ ಪಂಚಾಯತಿ ವೇಮಗಲ್ ಅಲ್ಲಿಂದ ಕೂಡ ಅನುದಾನ ಗ್ರಾಮ ಪಂಚಾಯತಿ ಮಾನ್ಯ CO ಅವರು ಕೂಡ ಈಗಾಗಲೇ 25 ಲಕ್ಷಗಳನ್ನು ಕೂಡ ನಮಗೆ ಈ ಒಂದು ಕಂಚಿನ ಪ್ರತಿಮೆಗೆ ನೀಡಿದ್ದಾರೆ.